Hi friends. ಯಾರಿ ಚಂದ್ರ ಚೌಕರಿ? Today going to temple. Bye. Hi Chapani. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆಂಟಿ ಚೂಡು. Hi. ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಬೆಂಗಳೂರಲ್ಲಿರುವಂಥ ಒಂದು ಸೂಪರ್ ಟೆಂಪಲ್ ರನ್ ಮಾಡ್ಕೊಂಡು ಬರೋಣ. ನಾವು ಬಸ್ ಹತ್ಕೊಂಡು ಟೆಂಪಲ್ ಕಡೆ ಹೊರಟಿದೀವಿ. ಗಜ್ಜಿ ಬಿಜಿ ಅನ್ಕೊಂಡ್ ಬರ್ತಾವ್ರೆ. ಯಾಡಕ್ ರಾವಾಲ ಸರ್ಕಲ್ಗೆ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಮ. ಏನ್ ಪ್ರಾಬ್ಲಮ್ ಗೊತ್ತಾ? ರೆಕಾರ್ಡ್ ಮಾಡ್ಬೇಕು. ಕನ್ನಡದಲ್ಲಿ ಹೇಳು. ಮಾತ್ನಾಡ್ ಟ್ರೈ ಚೆಯ್. ದಾರಿ ಮಿಸ್ ಆಗ್ಬಿಟ್ಟಿದೆ ಫ್ರೆಂಡ್. ದಾರಿ చూడు ఫ్రెండ్స్ ఎట్లా పోవాలంటే ಹಾಕೊಂಡ್ పోతారే. నా సెల్లెలు అక్కడ పోతారంట బాయ్. ఫైనల్ గా వచ్చినాము. మేము ముగ్గురం ఇటు పోతున్నాం. బాయ్. A few moments later. ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿದೆ. ಏನೋ ಮಾತಾಡಿಸಿ. ಎಲ್ಗ ಹೋಗ್ತಾ ಇದೀವಿ ನಾವು? ಅದಾದ್ರೂ ಶಿಗೋಹಂ ಟೆಂಪಲ್ ಬರ್ತಿದೀವಿ. ಕಾಲು ನಡ್ಕೊಂಡು ಹೋಗೋದು ಏನಂತ ಕನ್ನಡದಲ್ಲಿ ಬರ್ತಾರೆ. ಕಾಲ್ನಡಿಗೆ ನಟರಾಜ ಸರ್ವಿಸ್ ಅಲ್ಲ, ಪಾದಯಾತ್ರೆ. ಪಾದಯಾತ್ರೆ ಬರೀ ಇಂತದೇ. ಪಾದಯಾತ್ರೆಯಲ್ಲಿ ಹೋಗ್ತಾ ಇದ್ದೀವಿ. ಈಗ ಬೆಳಗ್ಗೆ ಏನು ತಿಂದೆ, ಉಪವಾಸದಲ್ಲಿ ಗಾಳಿಗೆ ದರ್ಶನ ಮಾಡ್ಕೊಂಡು ತಿನ್ನೋಣ ಅಂತ. ನೋಡೋಣ ಎಷ್ಟು ಬೇಗ ದರ್ಶನ ಆಗುತ್ತೆ. ಬನ್ನಿ. Later. ಫೈನಲಿ ಬಸ್ ಎಕ್ಕಾಂ ಫ್ರೆಂಡ್ಸ್. ನೋಡಿ ಏನ್ ಹಾಯ್ ಬೋಲೋ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಣ್ಣೆ ಸಾರ್ಲೆ ಆಯ್ತು. ಬನ್ನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್. ಎಲ್ಲಿಗೆ? ಶಿವಾಲಯ ನೋಡಿ ಫ್ರೆಂಡ್ಸ್. ಕಟಿಂಗ್ ಪಾಯಿಂಟ್. ಹಲೋ ಮೇಡಮ್. ಟೆಂಪಲ್. ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗುಬ್ಬಿಗೂಡಲ್ಲಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ನಾನು ಅವಾಗಲೇ ಹೇಳ್ದಂಗೆ ಇವತ್ತು ನಾವು ಬೆಂಗಳೂರಲ್ಲಿ ಇರುವಂತ ಒಂದು ದೇವಸ್ಥಾನಕ್ಕೆ ಬಂದಿದೀವಿ. ಈ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಬೆಂಗಳೂರಲ್ಲಿ 24 ಗಂಟೆ ವಾರದಲ್ಲಿ 7 ದಿನಾನು ಓಪನ್ ಆಗಿರುವಂತ ಒಂದೇ ಒಂದು ನಮ್ಮ ಶಿವಪ್ಪನ ದೇವಸ್ಥಾನ ಅಂತ ಅಂದ್ರೆ ಅದೇ ಇದು. ಹೆಸರು ಬಂದು ಶಿವೋಹಂ ಟೆಂಪಲ್ ಅಂತ ಹೇಳಿ. ಇದು ಬಂದು ಬೆಂಗಳೂರಲ್ಲಿ ಮಾರತಳಿ ಹತ್ರ ಇರುವಂತಹ ಮುರುಗೇಶ್ ಪಾಳ್ಯ ಅನ್ನುವಂತ ಒಂದು ಏರಿಯಾದಲ್ಲಿ ಬರುತ್ತೆ. ಈ ದೇವಸ್ಥಾನದ ವಿಶೇಷತೆನ ಹೋಗ್ತಾ ಹೋಗ್ತಾ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವೀಗ ಹೋಗ್ತಾ ಇರುವಂತ ಜಾಗದಲ್ಲಿ ಫಸ್ಟ್ ನಾವಿಲ್ಲಿ ಟಿಕೆಟ್ ನ ತಗೋಬೇಕು. ಟಿಕೆಟ್ ಇಲ್ದೇನು ಎಂಟ್ರಿ ಇದೆ, ಬಟ್ ಅದು ಒಳಗಡೆ ಹೋಗಕ್ ಬಿಡೋದಿಲ್ಲ. ದೂರದಿಂದಾನೇ ದರ್ಶನ ಮಾಡ್ಕೊಂಡು ಹಾಗೆ ಬಸ್ ಹೋಗ್ಬೇಕಾಗತ್ತೆ. ಸೊ ನಾವು 150 ರೂಪೀಸ್ ಟಿಕೆಟ್ ನ ತಗೊಂಡ್ವಿ. ಟಿಕೆಟ್ ಕೌಂಟರ್ಗೂ ಮೊದ್ಲೇ ಇಲ್ಲಿ ನಮ್ಗೆ ಸ್ಲಿಪ್ಪರ್ಸ್ ನ ಬಿಡೋದಕ್ಕೆ ಜಾಗ ಸಿಗುತ್ತೆ. ಸ್ಲಿಪ್ಪರ್ಸ್ ಇದೆ ಅಂತ ಹೇಳಿ ಕೊಟ್ಬಿಟ್ಟು ಒಳಗಡೆ ಟಿಕೆಟ್ ತಗೊಂಡು ಹೋಗೋಣ. ಈ ಟಿಕೆಟ್ಸ್ ಅಲ್ಲಿ ಬಂದು ನಮ್ಗೆ ಒಂದಷ್ಟು ಲಿಸ್ಟ್ ಆಫ್ ರಿಚುವಲ್ಸ್ ನ ಕೊಟ್ಟಿರ್ತಾರೆ. ಅದರಲ್ಲಿ 108 ಮಂತ್ರ ಜಪ, ವಿಘ್ನಹರಣ, ಥ್ರೆಡ್, ಪಂಚಧಾಮ ದರ್ಶನ, ಹಾಲಿನ ಅಭಿಷೇಕ ಮಾಡಿಸ್ತಾರೆ. ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ 12 ಜ್ಯೋತಿರ್ಲಿಂಗಗಳ ಯಾತ್ರೆ, ಒಂದು ಮಿರಾಕಲ್, ಒಂದು ದೀಪ, ಅಗರಬತ್ತಿ ಮತ್ತೆ ಎಳ್ಬತ್ತಿ ಇರುತ್ತೆ. ದೇವಸ್ಥಾನದೊಳಗಡೆ ಎಂಟ್ರಿ ಆಗಿದ ತಕ್ಷಣ ಸಿಗೋದು 108 ಬೌಲ್ಸ್ ಇಟ್ಟು ಅಲ್ಲಿ ಮಂತ್ರಗಳನ್ನ ಕೂಡ ಬರೆದಿರ್ತಾರೆ. ಅದನ್ನ ಜಪ ಮಾಡ್ಕೊಂತ ಒಂದೊಂದು ರುದ್ರಾಕ್ಷಿಗಳನ್ನ ಅದರೊಳಗಡೆ ಹಾಕ್ತಾ ಬರಬೇಕು. ಆದ್ಮೇಲೆ ಅದ್ರ ಪಕ್ಕದಲ್ಲೇ ಒಂದು ಶಿವಲಿಂಗವನ್ನ ಇಟ್ಟು ಅದರಲ್ಲಿ ಪೂಜೆ ಮಾಡ್ತಿರ್ತಾರೆ. ಅದಕ್ಕೆ ನೀರಿನಲ್ಲಿ ಅಭಿಷೇಕನ ಕೂಡ ಮಾಡಿದ್ದಾರೆ. ಅದರಲ್ಲಿ ನಮ್ಗೆ ಗಣೇಶನ ಒಂದು ಪುಟ್ಟ ಪ್ರತಿಮೆ ಸಿಗುತ್ತೆ. ಅರ್ತಿ ತಗೊಂಡು ನಾವು ಅಲ್ಲಿಂದ ಮುಂದೆ ಬಂದ್ವಿ. ಸೆಕೆಂಡ್ ರಿಚುವಲ್ ಬಂದು ವಿಘ್ನಹರಣ ಥ್ರೆಡ್. ಆರೆಂಜ್ ಕಲರ್ ಥ್ರೆಡ್ ನ ಕೊಡ್ತಾರೆ. ಅದನ್ನ ನೆಕ್ಸ್ಟ್ ಒಂದು ಮರದ ತರ ಇದೆ, ಅದರಲ್ಲಿ ಕಟ್ಟಿದ್ರೆ ಮನಸ್ಸಲ್ಲಿ ಇರೋದನ್ನ ಕೇಳ್ಕೊಂಡು ಕಟ್ಟಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಇದು ಫಸ್ಟ್ ಟೈಮ್ ಆಂಟಿ ನಮ್ಗೆ ಹೇಳ್ಕೊಟ್ರು. ಮನಸ್ಸಿಗೆ ಆ ತಕ್ಷಣಕ್ಕೆ ಬಂದದನ್ನ ಅನ್ಕೊಂಡು ನಾವು ಕೂಡ ಥ್ರೆಡ್ ನ ಕಟ್ಟಿ ಅಲ್ಲಿಂದ ನೆಕ್ಸ್ಟ್ ಮುಂದೆ ಬಂದ್ವಿ. ಈ ಗಣಪತಿ ವಿಗ್ರಹ 32 ಅಡಿ ಇರುವಂತ ಒಂದು ಗಣೇಶನ ಸ್ಟ್ಯಾಚು ಸಿಗುತ್ತೆ. ನೋಡೋದಕ್ಕೆ ಮಾತ್ರ ತುಂಬಾನೇ ಅದ್ಭುತವಾಗಿ ಕಾಣಿಸುತ್ತೆ. 3ನೇ ಭಾಗ ಬಂದು ಪಂಚಧಾಮ ಯಾತ್ರಾ. ಇಲ್ಲಿ ನಮ್ಗೆ ಈ ಯಾತ್ರದಲ್ಲಿ ನಮ್ಗೆ ಹರಿದ್ವಾರ, ಋಷಿಕೇಶ್, ಬದ್ರಿನಾಥ, ಕೇದಾರ್ನಾಥ, ಅಮರನಾಥ ಈ ತರ ಪಂಚ ಪುಣ್ಯಕ್ಷೇತ್ರಗಳ ಇಮಿಟೇಷನ್ ತರ ಇಲ್ಲಿ ಇಟ್ಟಿರ್ತಾರೆ. ಅದನ್ನೆಲ್ಲಾನು ಈ ರೀತಿ ನೋಡ್ಕೊಂಡು ಗುಹೆ ರೀತಿ ಇರುತ್ತೆ. ಅದರಲ್ಲಿ ನಮ್ಗೆ ಒಂದೊಂದು ಸ್ಟೇಜ್ ಅಲ್ಲಿ ಒಂದೊಂದು ಪಂಚಧಾಮಗಳಲ್ಲಿ ಒಂದೊಂದು ನಮಗೆ ಕಾಣಿಸ್ತಾ ಹೋಗ್ತವೆ, ನೋಡ್ತಾ ಹೋಗ್ಬೋದು. ಫುಲ್ ಲೈಟಿಂಗ್ಸ್ ಇರೋದ್ರಿಂದ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ, ಬಟ್ ಒಳಗಡೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಇನ್ನೊಂದು ನಂಬಿಕೆ ಏನಪ್ಪಾ ಅಂತ ಹೇಳಿದ್ರೆ
ಆ ಧಾಮಗಳಲ್ಲಿ ಇಟ್ಟಿರುವಂಥ ಲಿಂಗಗಳು, ಶಿವಲಿಂಗಗಳು ಏನಿದ್ದಾವೆ ಅದನ್ನು ಸ್ವತಃ ಅದೇ ಒರಿಜಿನಲ್ ಪ್ಲೇಸಿಂದ ತೊಗೊಂಡು ಬಂದು ಇಲ್ಲಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಪ್ರತಿಯೊಂದನ್ನು ಸೇಮ್ ಆ ಸೆಟಪ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ನಾವು ಹರಿದ್ವಾರ, ಋಷಿಕೇಶ್, ಬದ್ರಿನಾಥ, ಕೇದಾರ್ನಾಥ, ಅಮರನಾಥ ಇಂಥ ಸ್ಥಳಗಳಲ್ಲಿ ಇಟ್ಟಿರುವಂಥದ್ದೇ ಸೇಮ್ ದೇವಸ್ಥಾನಗಳ ಥರನೇ ಇಮಿಟೇಷನ್ ಮಾಡಿಟ್ಟಿರ್ತಾರೆ. ಒಂಥರ ಪಾಸಿಟಿವ್ ವೈಬ್ ಜಾಸ್ತಿನೇ ಇರುತ್ತೆ. ಮತ್ತು ಇನ್ನೊಂದು ವಿಶೇಷತೆ ಏನಂತ ಅಂದರೆ, ಇಲ್ಲಿ ಅಮರನಾಥ ಈ ಪ್ಲೇಸ್ನಲ್ಲಿ ಬಂದು ಅಮರನಾಥದಲ್ಲಿರುವಂಥದ್ದು ನಮ್ಮ ಶಿವಲಿಂಗ, ನಮ್ಮ ಶಿವಪ್ಪನ ವಿಗ್ರಹ ಬಂದು ಪೂರ್ತಿ ಐಸ್ ಕ್ಯೂಬಲ್ಲಿ ಮಾಡಿರ್ತಾರೆ. ಐಸ್ ಗಡ್ಡೆ ಥರ ಇರುತ್ತೆ. ಸೊ ಅದ್ರ ಮೇಲೆ ಬಂದು ಕಾಯಿನ್ನ ನಾವೇನಾದರೂ ಹೊಂದ್ಕೊಂಡು ಕಾಯಿನ್ ಇಟ್ಟು ಅದು ಕಚ್ಕೊಂಡ್ರೆ, ಅಂದರೆ ಸ್ಟಿಕ್ ಆದರೆ ನಾವು ಅಂದ್ಕೊಂಡಿದ್ದಾಗತ್ತೆ ಅಂತೇಳಿ ಒಂದು ನಂಬಿಕೆ ಇದೆ. ಎಲ್ಲ ಪಂಚಧಾಮಗಳನ್ನು ನಾವು ಸುತ್ಕೊಂಡು ಬಂದು ಅದಾದಮೇಲೆ ಹೊರಗಡೆ ಎಕ್ಸಿಟಲ್ಲಿ ಒಂದು ಶಿವಲಿಂಗವನ್ನು ಇಟ್ಟು ಅದಕ್ಕೆ ಹಾಲಿನಿಂದ ಅಭಿಷೇಕವನ್ನು ಮಾಡಿಸ್ತಾರೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ. ನಮ್ಮ ಕೈಯಿಂದ ದೇವರಿಗೆ ಅಭಿಷೇಕ ಮಾಡಿಸ್ತಾರೆ, ಅದೊಂದು ಖುಷಿ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಇದನ್ನು ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಬರೋದು ನಮಗೆ 12 ಜ್ಯೋತಿರ್ಲಿಂಗಗಳ ದರ್ಶನ ಇರುತ್ತೆ. ನೆಕ್ಸ್ಟು ಈ 12 ಜ್ಯೋತಿರ್ಲಿಂಗಗಳ ದರ್ಶನದಲ್ಲಿ ನಾವು ನೋಡೋದು ನಮ್ಮ ಭಾರತದಲ್ಲಿರುವಂಥ ಪ್ರತಿಯೊಂದು ಶಿವನ ದೇವಸ್ಥಾನಗಳನ್ನು ಇಲ್ಲಿ ಒಂದು ರೀತಿ ಇಮಿಟೇಷನ್ ಥರ ಇಟ್ಟಿರ್ತಾರೆ. ಸೋಮನಾಥ, ಮಲ್ಲಿಕಾರ್ಜುನ, ಮಹಾಕಾಲೇಶ್ವರ, ಓಂಕಾರೇಶ್ವರ, ವೈದ್ಯನಾಥ, ಭೀಮಶಂಕರ, ರಾಮನಾಥೇಶ್ವರ, ನಾಗೇಶ್ವರ, ವಿಶ್ವನಾಥ, ತ್ರಿಯಂಬಕೇಶ್ ಮತ್ತು ಕೇದಾರ್ನಾಥ, ಈ ರೀತಿ ಎಲ್ಲ 12 ಜ್ಯೋತಿರ್ಲಿಂಗಗಳು ಏನಿದ್ದಾವೆ ಅದು ಅಷ್ಟು ಜ್ಯೋತಿರ್ಲಿಂಗಗಳದ್ದು ಇಮಿಟೇಷನ್ಸು ನಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೇಮ್ ಇದು ಕೂಡ ಒಂದು ಗುಹೆ ತರ ಸೆಟಪ್ ಮಾಡಿ ಒಂದೊಂದು ಪ್ಲೇಸ್ ಅಲ್ಲಿ ಒಂದೊಂದು ಜ್ಯೋತಿರ್ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಒಂದೊಂದು ಬೋರ್ಡ್ಗಳನ್ನ ಹಾಕಿರ್ತಾರೆ. ಅದ್ರ ಮಹತ್ವ ಏನು, ಅದು ಯಾವ ಪ್ಲೇಸ್ ಇಂದ ತಗೊಂಡ್ ಬಂದಿರೋದು, ಇಮಿಟೇಷನ್ ಏನಿರುತ್ತೆ, ಇಮಿಟೇಷನ್ ಅಂತ ಹೇಳ್ಬೋದು ಅಲ್ವಾ ನನಗೆ ಗೊತ್ತಿಲ್ಲ, ಬಟ್ ಅದು ಅವ್ರು ಹೇಳೋ ಪ್ರಕಾರ ಅಲ್ಲಿ ತಂದು ಇಟ್ಟಿರೋ ಕಲ್ಲು ಕೂಡ ಆ ಒಂದು ಪ್ರತ್ಯೇಕವಾದಂತ ಸ್ಥಳದಿಂದಾನೇ ತಗೊಂಡ್ ಬಂದಿಟ್ಟಿದ್ದಾರೆ ಅಂತ ಹೇಳಿರುತ್ತೆ. ಹಾಗೆ ಇನ್ನೊಂದು ತುಂಬಾ ಚೆನ್ನಾಗಿ ಅನ್ಸಿದ್ದೇನಪ್ಪ ಅಂತ ಹೇಳಿದ್ರೆ, ಏನಿದೆ ಲಿಂಗಗಳು ಅದಕ್ಕೆ ಪ್ರಾಪರ್ ಆಗಿ ಡೀಟೇಲ್ ಆಗಿ ಬರ್ದು ಅದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ಅದು ಯಾವ ಪ್ಲೇಸ್ ಅಲ್ಲಿ ಇದೆ, ಅದ್ರ ವಿಶೇಷತೆ ಏನು, ಅದೆಲ್ಲಾನು ಇದ್ರಲ್ಲಿದೆ. ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ. ಒಳಗಡೆ ಹೋದ್ರೆ ಒಂಥರ ನಿಜವಾಗ್ಲೂ ಒಂಥರ ಇಂಡಿಯಾದಲ್ಲಿ ಇರುವಂತ ನಮ್ಮ ಅಷ್ಟು ಜ್ಯೋತಿರ್ಲಿಂಗಗಳನ್ನ ಸ್ವತಃ ಅದೇ ಪ್ಲೇಸ್ಗೆ ಹೋಗಿ ನೋಡಿದಷ್ಟು ಖುಷಿ ಆಗುತ್ತೆ. ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ. ಒಳಗಡೆ ಕಲರ್ ಲೈಟ್ಸ್ ಹಾಕಿ ಫುಲ್ ಕೆಲವೊಂದು ಕಾಣೋದೇ ಇಲ್ಲ ಆ ಥರ ಇರುತ್ತೆ. ಬಟ್ ಸ್ಟಿಲ್ ಅದು ಅವ್ರು ಮಾಡಿರೋದು ಮೇಂಟೆನೆನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ನಾವು ಒಂದೊಂದು ಪ್ಲೇಸ್ಗೆ ಎಂಟ್ರಿ ಆಗ್ತಿದ್ದಂಗೆ ಆ ಪ್ಲೇಸ್ದು ನೇಮ್ ಇರುವಂತ ಒಂದಷ್ಟು ರೆಕಾರ್ಡಿಂಗ್ಸ್ ನ ಪ್ಲೇ ಆಗ್ತಾ ಇರುತ್ತೆ. ಅವಾಗ ಈಸಿಯಾಗಿ ಗೊತ್ತಾಗುತ್ತೆ. ಓದಕ್ ಬಂದಿಲ್ಲ ಅಂದ್ರೆ ಅವ್ರಿಗೆ ಇದೇ ಪ್ಲೇಸ್ ಅಲ್ಲಿ ಇದೀವಿ ಅನ್ನೋದು ಇದೆ. ಇದು ಆ ಪ್ಲೇಸ್ ಇಂದ ಒಂದು ಮಹತ್ವ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆಪರೇಟ್ ಬರುತ್ತೆ ಅಂತ ಹೇಳಿ ನನ್ನ ಕಂಪ್ಲೀಟ್ ಒರಿಜಿನಲ್ ಸೌಂಡ್ ಏನಿದೆ ಅದರಲ್ಲಿ ನಮ್ಮ ಮಾತಿಗಿಂತ ಜಾಸ್ತಿ ಮೈಕ್ ಇಂದ ಸೌಂಡ್ ಕೇಳಿಸ್ತಿರೋದ್ರಿಂದ ನಾನು ಅದನ್ನು ರಿಮೂವ್ ಮಾಡಿದ್ದೀನಿ. ಇದರಲ್ಲಿ ನೋಡಿ ಈ ತರ ಇರುತ್ತೆ. ಸೊ ಪ್ರತಿಯೊಂದು ಲಿಂಗ ಎಕ್ಸಾಕ್ಟ್ ಆಗಿ ಒರಿಜಿನಲ್ ಪ್ಲೇಸ್ ಅಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಎಕ್ಸಾಕ್ಟ್ ಇಲ್ಲಿ ನೋಡ್ಬೋದು ನೀವು. ಯಾವ ಪ್ಲೇಸ್ ಅಲ್ಲಿ ಯಾವ ರೀತಿ ಸೆಟಪ್ ಇರುತ್ತೆ ಎಲ್ಲ ಕೂಡ ಡಿಟ್ಟೋ ಇರುತ್ತೆ. ಸೊ ಅದಾಯ್ತು. ನೆಕ್ಸ್ಟ್ ಅಲ್ಲಿಂದ ಎಕ್ಸಿಟ್ ಆಗಿದ ತಕ್ಷಣ ನಮಗೆ ನಾವು ಆಕ್ಚುಲಿ ವೇಟ್ ಮಾಡ್ತಿರುವಂತ ಶಿವನ ಅತಿ ದೊಡ್ಡ 65 ಅಡಿ ಎತ್ತರದ ಈ ಸ್ಟ್ಯಾಚು ಸಿಗುತ್ತೆ ನಮಗೆ. ಸೊ ನೆಕ್ಸ್ಟ್ ನಮಗೆ ಇನ್ನೂ ರಿಚುವಲ್ಸ್ ಬಾಕಿ ಇರ್ತಾವಲ್ವಾ. ಸೊ ಈ 12 ಜ್ಯೋತಿರ್ಲಿಂಗಗಳನ್ನ ನೋಡ್ಕೊಂಡು ಬಂದ್ಮೇಲೆ ನಮ್ಗಿರೋದು ಮಿರಾಕಲ್ ಕಾಯಿನ್. ಮಿರಾಕಲ್ ಕಾಯಿನ್ಗಿಂತ ಮೊದಲು ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಅವರು ಕೊಟ್ಟಿರುವಂತ ದೀಪಾನ ಒಂದು ಜೊನ್ನೆ ಅಂತ ಹೇಳ್ತೀವಲ್ಲ ನಾವು, ಅದನ್ನ ಕೊಟ್ಟಿರ್ತಾರೆ ದೀಪ ಹಚ್ಚಿಡಕ್ಕೆ ಅಂತೇಳಿ. ದೀಪ ಹಚ್ಬಿಟ್ಟು ಮನ್ಸಲ್ಲಿರೋದನ್ನ ಕೇಳ್ಕೊಂಡು ಅಲ್ಲಿರುವಂತ ಆ ಚಿಕ್ಕದು ಪಾಂಡ್ ಇದೆ, ಆ ಪಾಂಡ್ ಅಲ್ಲಿ ಬಿಟ್ರೆ ಆ ದೀಪ ತೇಲ್ಕೊಂಡು ಹೋಗುತ್ತೆ. ಸೊ ಅದೊಂಥರ ಖುಷಿ ಆಗುತ್ತೆ, ನಮ್ ದೀಪ ಮುಳುಗಿಲ್ಲ ಅನ್ನೋ ಒಂದು. ಸೊ ದೀಪ ಹಚ್ಚಿದ್ಮೇಲೆ ಮಿರಾಕಲ್ ಕಾಯಿನ್ ಕೊಟ್ಟಿರ್ತಾರೆ. ಆಕ್ಚುಲಿ ನಮ್ಗೆ ಒಂದಿಬ್ರಿಗೆ ಕಾಯಿನ್ ಸಿಕ್ಕಿರ್ಲಿಲ್ಲ. ಸೊ ನಾವೇನ್ ಮಾಡಿದ್ವಿ, ನಮ್ಮ ಹತ್ರ ಇರುವಂತ ಕಾಯಿನ್ ತಗೊಂಡು ಅಲ್ಲಿ ಟಾಸ್ ಮಾಡಿದ್ವಿ. ಅಂದ್ರೆ ಆ ಪಾಂಡ್ ಅಲ್ಲಿ ಒಂದು ಯೆಲ್ಲೋ ಕಲರ್ ಇದು ಕಾಣಿಸ್ತಾ ಇದಲ್ಲ, ಸೊ ಅದ್ರ ಮೇಲೆ ಅದು ಬೀಳೋ ತರ ಹಾಕ್ಬೇಕು. ಅಲ್ಲಿ ಒಬ್ರದು ಚಿತ್ರ ಇದೆ, ಆ ಚಿತ್ರದಲ್ಲಿ ಕಾಲ ಹತ್ರ ಬಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಏನೋ ಗೊತ್ತಿಲ್ಲ, ನಂದಂತೂ ಎಲ್ಲ ಇಲ್ಲಿ ಏನೇನ್ ಮಾಡಿದೆ ನಾನು, ಒಳಗಡೆ ಅಮರನಾಥ ಹತ್ರ ಲಿಂಗಕ್ಕೆ ಕಾಯಿನ್ ಸ್ಟಿಕ್ ಮಾಡೋದಿರ್ಬೋದು, ಮತ್ತೆ ಇಲ್ಲಿ ದೀಪನ ಬಿಟ್ಟಿದ್ದಾಗಿರ್ಬೋದು, ಮತ್ತೆ ಮಿರಾಕಲ್ ಕಾಯಿನ್ ಹಾಕಿದ್ ಎಲ್ಲಾನು ಪರ್ಫೆಕ್ಟ್ ಆಗಿ ಹೋಯ್ತು. ಬಟ್ ಅನ್ಫಾರ್ಚುನೇಟ್ಲಿ ಏನಂತ ಹೇಳಿದ್ರೆ ನಾನು ಏನೂ ಕೇಳ್ಕೊಂಡೇ ಇಲ್ಲ ಅಲ್ಲಿ. ನನ್ಗೆ ಏನೋ ಅಂತ ಗೊತ್ತಿಲ್ಲ, ದೇವ್ರ ಮೇಲೆ ನಿಂತ್ಕೊಂಡ್ರೆ ಏನ್ ಕೇಳ್ಕೊಬೇಕಂತಾನೆ ಗೊತ್ತಾಗಲ್ಲ. ಐ ವಿಲ್ ಬಿ ವೆರಿ ಬ್ಲಾಂಕ್, ಮೈಂಡ್ ಪೂರ್ತಿ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗಿರುತ್ತೆ ನನಗೆ. ಫಸ್ಟ್ ಟೈಮ್ ಹೋಗಿರೋದ್ರಿಂದ ಆಂಟಿ ಎಲ್ಲಾನು ನೀಟಾಗಿ ಹೇಳ್ಕೊಟ್ರು, ಈ ತರ ಮಾಡು ಅಂತ ಪ್ರತಿಯೊಬ್ಬರಿಗೂ. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ,
ಯಾರೆಲ್ಲ ಟಿಕೆಟ್ ತೊಗೊಂಡು ಒಳಗಡೆ ಬಂದಿರ್ತಾರೆ ಅವರಿಗೆಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಸೊ ಪ್ರತಿಯೊಂದು ಅಚ್ಚುಕಟ್ಟಾಗಿ ನೋಡ್ಬೋದು, ಎಷ್ಟೊತ್ತು ಬೇಕಾದರೂ ಒಳಗಡೆ ಇರ್ಬೋದು. ನೆಕ್ಸ್ಟು ಅಲ್ಲಿಂದ ಮುಂದೆ ಬಂದರೆ ನಮಗೆ ಶಿವಂದು ಒಂದು ಮೂಲ ವಿಗ್ರಹ ಅಂತ ಹೇಳಿದ್ರೆ ಒಂದು ದೇವರು ಸಿಗುತ್ತೆ. ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋಂಗಿಲ್ಲ, ಬಟ್ ನಾನು ಕದ್ದು ಮುಚ್ಚಿ ಮಾಡಿದ್ದೀನಿ. ಆಮೇಲೆ ಅದನ್ನು ನೋಡಿಕೊಂಡು ಅಲ್ಲಿ ಆರತಿ ತೊಗೊಂಡು ಹಾಗೆ ಮುಂದೆ ಬಂದ್ವಿ. ಮುಂದೆ ಸ್ಟೆಪ್ನಾಗ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಾವು ನವಗ್ರಹ ಪ್ರದಕ್ಷಿಣೆಗೆ ಹೋಗ್ಬಿಟ್ವಿ. ಅವ್ರು ಕೊಟ್ಟಿರ್ತಾರೆ, ಒಂದು ಎಳ್ಬತ್ತಿಗಳನ್ನ ಕೊಟ್ಟಿರ್ತಾರೆ, ಅದನ್ನು ತಗೊಂಡು ನವಗ್ರಹ ಏನು ಇರುತ್ತೆ ಅದನ್ನು ಸುತ್ತ ಅದ್ರ ನಂತರ ಎಳ್ಬತ್ತಿಗಳನ್ನ ಅಲ್ಲೇ ಇಟ್ಬಿಟ್ಟು ನಾವು ಬರ್ತೀವಿ. ಅದನ್ನು ತಗೊಂಡು ಅವರು ಹೋಮದಲ್ಲಿ ಯೂಸ್ ಮಾಡ್ತಾರಂತೆ, ಹೋಮಕ್ಕೆ ಹಾಕ್ತಾರಂತೆ ನಮ್ಮ ಪರವಾಗಿ. ಅಲ್ಲಿಂದ ಬಂದು ನೆಕ್ಸ್ಟ್ 8ನೇ ಇದು ಬಂದಿದ್ದಲ್ಲ ಅಗರಬತ್ತಿ ಕೊಟ್ಟಿರ್ತಾರೆ, ಒಂದೊಂದು ಇಷ್ಟು ದೊಡ್ಡ ಅಗರಬತ್ತಿ. ಅದೇನು ಕೇಳ್ಕೊತಿದ್ದೀನೋ ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ಕೇಳ್ಕೊತಾ ಇದ್ದೀನಿ. ಇಲ್ಲ ಸುಮ್ಮನೆ ಒಳ್ಳೇದು ಮಾಡಪ್ಪ ಅಂತಿರ್ತೀನಿ ಅಷ್ಟೇ ನಾನು ನಾರ್ಮಲ್ ಆಗಿ. ನೆಕ್ಸ್ಟು ನಾವು ಹೋಗಿರೋ ದಿನ ಹುಣ್ಣಿಮೆ ಆಗಿರೋದ್ರಿಂದ ನಮಗೆ ಅಲ್ಲಿ ಮಹಾಮಂಗಳಾರತಿ ಮಾಡುವಂಥ ಒಂದು ಅವಕಾಶ ಸಿಕ್ತು. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಎವ್ರಿ 45 ಮಿನಿಟ್ಸ್ ಆರತಿ ಮಾಡ್ತಾರೆ ಅಂತ ಹೇಳ್ತಾರೆ, ಬಟ್ ಅವತ್ತಿನ ದಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಆ ದಿನದ ಮೊದಲನೇ ಆರತಿ ಅದು ನಮಗೆ ಸಿಕ್ತು. ಡೈರೆಕ್ಟಾಗಿ ದೇವ್ರ ಮುಂದೆ ನಿಂತ್ಕೊಂಡು ದೇವರಿಗೆ ನಮ್ಮ ಕೈಯಿಂದ ಮಹಾಮಂಗಳಾರತಿ ಮಾಡೋದು ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ. ನಿಜವಾಗ್ಲೂ ತುಂಬಾನೇ ಖುಷಿ ಆಯಿತು, ತುಂಬಾನೇ ಖುಷಿ ಆಯಿತು. ಆಲ್ಮೋಸ್ಟ್ 10 to 15 ಮಿನಿಟ್ಸ್ ನಾವು ಪೂಜೆನ ಮಾಡಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ. ಅಲ್ಲಿ ಮತ್ತೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಪೂಜೆ ಟೈಮಲ್ಲಿ ಆ ಪಾಂಡ್ ತೋರಿಸಿದ್ನಲ್ವ ಮೊದಲೇ, ಆ ಪಾಂಡಲ್ಲಿ ಕಾರಂಜಿ ಅಂತ ಏನು ಹೇಳ್ತೀವಿ ನಾವು, ಅದು ಕೂಡ ಇರುತ್ತೆ. ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಆ ಮ್ಯೂಸಿಕ್ಗೆ ತಕ್ಕಂತೆ ಆ ನೀರಿನ ಕುಣಿತ ಮತ್ತೆ ಆ ದೇವರಿಗೆ ಪೂಜೆ ಮಾಡ್ತಾ ಇರೋದು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ. ಆ ವೈಬ್ ಮಾತ್ರ. ಅದ್ರ ಮಧ್ಯೆ ನಮ್ಮ ಚೆನ್ನಿ ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ಲು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ 15 to 20 ಮಿನಿಟ್ಸ್ ನಾವು ಪೂಜೆ ಮಾಡಿದ್ವಿ. ಅದಾದ್ಮೇಲೆ ಆ ಪೂಜೆ ಮಾಡಿದಂತಹ ಒಂದು ದೀಪದ ಬತ್ತಿ ಇರುತ್ತಲ್ಲ, ಅದನ್ನ ತಗೊಂಡು ಹೋಗ್ಬಿಟ್ಟು ಅವ್ರು ಹೋಮಕುಂಡ ಇರುತ್ತೆ, ಹೋಮಕುಂಡದಲ್ಲಿ ಹಾಕೋದಕ್ಕೆ ಹೇಳ್ತಾರೆ. ಅಲ್ಲಿಂದ ಹಾಕಿದ್ಮೇಲೆ ಮತ್ತೆ ಬಂದು ಕೂರೋರು ಕೂತ್ಕೋಬಹುದು. ನೋಡಿ ಆಂಟಿ ನೋಡು ಹೇಳ್ರಪ್ಪ. ನೋಡಿ ಬನ್ನಿ ಏನ್ ಮಾಡ್ತೀರಾ? ಬರ್ರ ಸೂಪರ್. నమస్కారాలు పెట్టుకోండి. నమస్కారం. నాకు కాదు, నమస్కారం. అదే మీరు అక్కడ పెట్టుకొని ఉండండి, నేను తీస్తాను. A few moments later. అక్క పైకెత్తు. 3 hours later. సరే ఆಯ್ತು. ಅಲ್ಲಿ ಪ್ಲೇಸ್ಗಳು ಕೂಡ ಇದೆ. ಪಕ್ಕದಲ್ಲಿ ನೋಡ್ತಾ ಇರ್ತಾರೆ, ಚೇರ್ಗಳು ಕೂಡ ಇರುತ್ತೆ, ಆಸನಗಳು ಅಂತ ಹೇಳ್ತಾರಲ್ಲ, ಸೀಟ್ಗಳನ್ನ ಇಟ್ಟಿರ್ತಾರೆ. ಅದ್ರ ಮೇಲೆ ಆರಾಮಾಗಿ ಕುತ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಮನಸ್ಫೂರ್ತಿಯಾಗಿ ದೇವ್ರನ್ನ ನೋಡುವಂತ ಒಂದು ಅವಕಾಶ ಇದೆ. ನಮ್ಮ ಚೈತ್ರ ರುದ್ರಾಕ್ಷಿ ಬೇಕು ಅಂತ ಹೇಳಿ ತಗೋತಿದ್ದಾಳೆ. ಅದಕ್ಕೋಸ್ಕರ ನಮ್ಮ ಆಂಟಿ ಮತ್ತೆ ಎಲ್ಲರೂ ಗುಂಪು ಕಟ್ಕೊಂಡು ಎಲ್ಲರೂ ತಗೊಳ್ಳೋ ತರ ಬಿಲ್ಡಪ್ ಕೊಟ್ಕೊಂಡು ಎಲ್ಲರೂ ನಿಂತ್ಕೊಂಡಿದ್ದಾರೆ. ನಾವೆಲ್ಲರೂ ಇಲ್ಲಿಂದ 10 ಮಿನಿಟ್ಸ್ ಕುತ್ಕೊಂಡು, ಆದ್ರೆ ದೇವಸ್ಥಾನಕ್ಕೆ ಬಂದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೇಳ್ತಾರಲ್ಲ, ಅದೇ ರೀತಿ ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು. ಅದಾದ್ಮೇಲೆ ಸ್ವಲ್ಪ ಫೋಟೋ ಗಿಟೋ ತಗೊಂಡು ತುಂಬಾನೇ ಚೆನ್ನಾಗಿತ್ತು. ಆ ಡೇ ಫುಲ್ಲಿ ಎಂಜಾಯ್ ಮಾಡಿದ್ವಿ ನಾವು. ಇಟ್ ವಾಸ್ ಅ ಫನ್ ಡೇ ಆ್ಯಂಡ್ ವೆರಿ ವರ್ದಿ ಡೇ ಅಂತಲೇ ಹೇಳ್ಬೋದು. ಒಂಥರ ದೇಶ ಸುತ್ತಕ್ಕಾಗ್ದಿರೋರು ಇಲ್ಲಿ ಬಂದು ನೋಡಿದ್ರೆ ಅಷ್ಟು ನಮ್ಮ ಶಿವಪ್ಪನ ಅಷ್ಟು ಒಂದು ತೀರ್ಥ ಸ್ಥಾನಗಳೇನಿದೆ ಅದನ್ನೆಲ್ಲ ನಾವು ಕಣ್ ತುಂಬಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು. ನಿಜವಾಗ್ಲೂ ಒಂದು ವರ್ದಿ ಪ್ಲೇಸ್. ಬೆಂಗಳೂರಲ್ಲಿ ವೀಕೆಂಡಲ್ಲಿ ಯಾರಾದ್ರೂ ಪ್ಲಾನ್ ಮಾಡಿದ್ರೆ ಆರಾಮ್ಸೆ ಫ್ಯಾಮಿಲಿ ಜೊತೆ ಬಂದು ಹೋಗ್ಬೋದು. ದೇವಸ್ಥಾನಕ್ಕೆ ಎಕ್ಸಿಟ್ ಬೇರೆ ಕಡೆ ಇದೆ. ಎಕ್ಸಿಟ್ ಅಲ್ಲಿ ಹೋಗ್ಬೇಕಾದ್ರೆ ನಿಮಗೆ ತುಂಬಾನೇ ಬುಕ್ ಸ್ಟಾಲ್ಸ್ ಆಗಿರ್ಬೋದು, ತುಂಬಾ ಒಳ್ಳೆ ಬುಕ್ಗಳಿದಾವೆ. ಸ್ಮಾಲ್ ಬುಕ್ಸ್, ಪಾಕೆಟ್ ಫ್ರೆಂಡ್ಲಿ ಬುಕ್ಸ್ ಎಲ್ಲ ಇದೆ. ಬುಕ್ಸ್ ಎಲ್ಲ ಸಿಗುತ್ತೆ. ನಾವು ಒಂದಷ್ಟು ಬುಕ್ಸ್ನ ತಗೊಂಡೆ. ಆಮೇಲೆ ಹೊರಗಡೆ ಎಕ್ಸಿಟ್ ಅಲ್ಲಿ ನಿಮಗೆ ಶಾಪಿಂಗ್ ಮಾಡೋದಕ್ಕೆ ಕೂಡ ಒಂದಷ್ಟು ಸ್ಟಾಲ್ಗಳನ್ನ ಹಾಕೊಂಡಿರ್ತಾರೆ. ಇಷ್ಟ ಆದ್ರೆ ಖಂಡಿತವಾಗ್ಲೂ ಶಾಪಿಂಗ್ ಮಾಡಬಹುದು. ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ, ಬಟ್ ಓಕೆ, ನಿಮ್ಗೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ತಗೋಬಹುದು. ಸೊ ಈ ರೀತಿ ಇತ್ತು ಇವತ್ತಿನ ಒಂದು ನಮ್ಮ ಬೆಂಗಳೂರಿನಲ್ಲಿರುವಂಥ ಶಿವಾಲಯದ ದರ್ಶನ. ಫೈನಲಿ ಈ ಥರ ಇತ್ತು ನಮ್ಮ ದಿನ. ಸೊ ಮತ್ತೆ ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ఫైనల్లీ అయిపోయింది ఫ్రెండ్స్. అయిపోతే ఓకే అయ్యా. ಅಣ್ಣ ನನ್ ಕೈಯಲ್ಲಿ ಆಯ್ತಾ? ಫೈನಲಿ ನೋಡಿ ಫ್ರೆಂಡ್ಸ್, ದಟ್ಸ್ ಇಟ್ ಫ್ರೆಂಡ್ಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ. ಬಸ್ ಸ್ಟಾಪ್ ಹೋಗಿ ಬಂದು ಕುತ್ಕೊಂಡು ಫ್ರೂಟ್ಸ್ ಅಯ್ಯೋ ಬಹಳ ಕಷ್ಟಪಟ್ಟಿದ್ಯಾ ಬಿಡು. ಬಸ್ ಸ್ಟಾಪ್ వచ్చి ಫ್ರೂಟ್ಸ್ ತಿಂದಾನೆ ಅವನಮ್ಮ ಹೊಟ್ಟೆ ಹಸು ಆಗ್ತಾರೆ ಇದೆ. ನಮಸ್ಕಾರ ಕಣವ. ಏನಂತ ತಿನ್ಬೇಡ್ರ? ಅಲ್ಲಲ್ಲಲ್ಲಲ್ಲ, ತಿನ್ನಿ ಚೆನ್ನಾಗಿ. ನನ್ಗೆ ಏನು ಕೊಡಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ.
ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನನ್ ಕೊಡಲ್ವಂತೆ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. అంటే తర్వాత తీసుకుంటా వచ్చి ಚೆನ್ನಾಗಿದೆ, ಸ್ವೀಟ್ ಆಗಿದೆ. ಇಷ್ಟೊಂದು ಕ್ಲೀನಾಗಿ ಗೊತ್ತಾಯ್ತು ಮುಖ. ಏನು ಮೈಥಿಲಿ ಹೇಳು, ಮಾತಾಡು, ಕನ್ನಡದಲ್ಲಿ ಮಾತಾಡು. ಉಡಿ ಉಡಿ ಕನ್ನಡದಲ್ಲಿ ಮಾತಾಡು. ಉಡಿ ಹುಡ್ಗ ಏನೇ ಅದು? ಹುಡುಗಿ ಹುಡ್ಗ ಅನ್ನಕ್ಕೆ ಬಾಯ್ಸ್ ಗರ್ಲ್ಸ್ ಅಂತ ನಂಗೆ ಜಾಸ್ತಿ ಕೊಟ್ರು. ಅವನೊಬ್ನೇ ಇಷ್ಟೆಲ್ಲ ತಿಂತಾನ. ಓಕೆ, ತಿಂತೀನಿ ಇವಾಗ ನಾನು. ಬರೀ ಇಂತದೆಯ ನೋಡಿ ಫ್ರೆಂಡ್ಸ್, ನಮ್ ಚಿನ್ನಿ ಕರೆಕ್ಟ್ ಆಗಿ ಕನ್ನಡ ಮಾತಾಡ್ತಾರಂತ ನೋಡ್ತಾರೆ. ಅಣ್ಣ ನನ್ ಕೈಯಲ್ಲಿ ಆಯ್ತಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಚೆನ್ನಾಗಿದ್ರಾ? ಆಯ್ತಾ? ನಾನು ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಫ್ರೆಂಡ್ಸ್ ನೋಡಿ. A few moments later. ಹಾಯ್ ಫ್ರೆಂಡ್ಸ್, ಹಾಗೆ ಹತ್ಕೊಂಡಿದೀವಿ. ಕನ್ನಡ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಲ್ತ್ಕೋತೀನಿ, ಬೇಗ ಕಲ್ತ್ಕೋತೀನಿ. ಹೇಗನ್ನಿಸ್ತು ಇವತ್ತಿನ ವಿಡಿಯೋ? ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತ ಈ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್.